ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಏನಪ್ಪ ಅಂತಂದರೆ 3991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2026 ನೇಮಕಾತಿಯ ಎಕ್ಸಾಮ್ ಈಗಾಗಲೇ ಏನಪ್ಪ ಅಂತಂದರೆ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಏನಪ್ಪ ಅಂದರೆ ಫಿಸಿಕಲ್. ಈ ಫಿಸಿಕಲ್ ಬಗ್ಗೆ ಆಲ್ರೆಡಿ ಅಫಿಷಿಯಲ್ ಆಗಿ ತಯಾರಿ ನಡೀತಾ ಇದೆ. ಅದರ ಬಗ್ಗೆ ನಾನು ನಿನ್ನೆ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ತಿದ್ದೀನಿ. ಈಗ ನೆಕ್ಸ್ಟು ಏನಪ್ಪ ಅಂತಂದರೆ ಈ ಫಿಸಿಕಲ್ ಈಗ ಏನು ಸ್ಟಾರ್ಟ್ ಆಗ್ತಿದೆಯಲ್ಲ, ಇದಕ್ಕೆ ಎಷ್ಟು ಮಾರ್ಕ್ಸ್ ಬಂದವ್ರದ್ದು ಫಿಸಿಕಲ್ಗೆ ಸೆಲೆಕ್ಟ್ ಆಗ್ತದೆ, ಎಷ್ಟು ಮಾರ್ಕ್ಸ್ ಬಂದರೆ ನಾವು ಫಿಸಿಕಲ್ ಸ್ಟಾರ್ಟ್ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈಗಾಗಲೇ ನಾನು ಡಿಸ್ಟಿಕ್ ವೈಸು ಎಷ್ಟು ಹೋಗ್ಬೋದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತೇಳಿ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಹೆಚ್ಚು ಅನಿಸಿದ್ರೆ ಅದು ಫೈನಲ್ ಸ್ನೇಹಿತರೆ, ಓಕೆನಾ. ಬಟ್ ಅದಕ್ಕಿಂತ ಕಡಿಮೆನೇ ಹೋಗ್ಬೋದು ಅಥವಾ ಹೆಚ್ಚು ಹೋಗ್ಬೋದು, ನಾವು ರಿಸಲ್ಟ್ ಬಿಟ್ಟ ನಂತರ ಗೊತ್ತಾಗುತ್ತೆ. ಬಟ್ ಅದು ಎಕ್ಸ್ಪೆಕ್ಟೆಡ್. ಬಟ್ ನಾನು ಇವತ್ತು ಈ ವಿಡಿಯೋದಲ್ಲಿ ಫಿಸಿಕಲ್ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂದರೆ 1:5 ಏನು ರೇಷದಲ್ಲಿ ನಿಮಗೆ ಫಿಸಿಕಲಿ ಕರೀತಾರಲ್ಲ, ಅದರ ಒಂದು ಕಟ್ ಆಫ್ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಬಂದ್ಬಿಟ್ಟು ನಾನು ಹೇಳುವಂಥದ್ದು ಎಕ್ಸ್ಪೆಕ್ಟೆಡ್ ಫಿಸಿಕಲ್ ಕಟ್ ಆಫ್. ಓಕೆ, ಕೆಲವೊಂದು ಡಿಸ್ಟಿಕಲ್ಲಿ ಹೆಚ್ಚು ಹೋಗ್ಬೋದು, ಕಡಿಮೆನೂ ಹೋಗ್ಬೋದು. ಆಲ್ಮೋಸ್ಟ್ ಕಡಿಮೆ ಹೋಗಲ್ಲ, ಬಟ್ ಕೆಲವೊಂದು ಡಿಸ್ಟಿಕಲ್ಲಿ ಹೆಚ್ಚು ಹೋಗ್ಬೋದು. ನಾನು ಹೇಳುವಂಥ ಒಂದು ಕಟ್ ಆಫ್, ಓಕೆನಾ. ನಾ ಹೇಳುವಂಥದ್ದು ಮಿನಿಮಮ್ GM ಕಟ್ ಆಫ್ ಹೇಳ್ತೀನಿ. ಕೆಲವೊಂದು ಕೆಟಗರಿಯಲ್ಲಿ ಕಡಿಮೆ ಇದ್ರೂ ಓಕೆ, ನೀವು ಮಾಡಿ ಫಿಸಿಕಲು. ಬಟ್ ಇನ್ನೊಂದೇನಪ್ಪ ಅಂದರೆ ಫಿಸಿಕಲ್ ಕ್ವಾಲಿಫೈ ಆಗಬೇಕು ಅಂತಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಎಷ್ಟಪ್ಪ ಅಂದರೆ 30 ಮಾರ್ಕ್ಸ್. 100ಕ್ಕೆ ಮಿನಿಮಮ್ 30 ಮಾರ್ಕ್ಸ್ ತೆಗೆದುಕೊಂಡ್ರೆ ನೀವು ಏನಪ್ಪ ಅಂದರೆ ಪಾಸ್ ಆದಾಗೆ. ಪಾಸ್ ಅಂದರೆ ನೀವು ಸೆಲೆಕ್ಟ್ ಆದಂಗೆ ಅಲ್ಲ, ಆ ಒಂದು ಎಕ್ಸಾಮ್ನ ನೀವು ಪಾಸ್ ಆದಾಗೆ ಮಿನಿಮಮ್ 30 ಮಾರ್ಕ್ಸ್ ತೊಗೊಳ್ಳೇಬೇಕು. ಅದು ನೋಟಿಫಿಕೇಷನಲ್ಲೂ ಇದೆ. ಬಟ್ ಕಟ್ ಆಫ್ ಮಿನಿಮಮ್ 30 ಇರುತ್ತೆ ಅಂತಂದರೆ ಇಲ್ಲ, ಹೇಳೋಕ್ಕಾಗಲ್ಲ. ಅದು ಕಾಂಪಿಟೇಷನ್ನು ಡಿಸ್ಟಿಕ್ ವೈಸು ಕೆಟಗರಿ ವೈಸು ಅದರ ಮೇಲೆ ಡಿಪೆಂಡು. ಹೋಗಬಹುದು, ಬಟ್ ಹೋಗುತ್ತೆ ಅಂತೆಲ್ಲ, ಹೋಗಬಹುದು, ಹೇಳೋಕ್ಕಾಗಲ್ಲ. ಬಟ್ ಮಿನಿಮಮ್ 30 ಮಾರ್ಕ್ಸ್ ಇದ್ದವರು ನೀವು ಪಾಸ್ ಆದಾಗೆ ಅಂದರೆ ಪಾಸ್ ಆದಾಗೆ, ಕ್ವಾಲಿಫೈ ಅಲ್ಲ. ಓಕೆ, ನೀವು ಫಿಸಿಕಲ್ ಕ್ವಾಲಿಫೈ ಆಗಬೇಕಂತಂದರೆ ಮಿನಿಮಮ್ 50+ ಸ್ಕೋರ್ ಆಗಿತ್ತು ಅಂತಂದರೆ, ನಾನು ಹೇಳುವಂಥದ್ದು ಮಿನಿಮಮ್ 50+. ಮೇಲು ಫಿಮೇಲು 50+, ಮೇಲು 55 to 60 ನಿಯರ್ ಇದ್ದಂಥ ಅಭ್ಯರ್ಥಿಗಳು ಕ್ವಾಲಿಫೈ ಆಗ್ತೀರ ಫಿಸಿಕಲಿಗೆ. ಇದಕ್ಕಿಂತ ಹೆಚ್ಚೂ ಹೋಗ್ಬೋದು, ಕೆಲವೊಂದು ಡಿಸ್ಟಿಕಲ್ಲಿ ಇದಕ್ಕಿಂತ ಕಡಿಮೆನೂ ಹೋಗುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಆಲ್ಮೋಸ್ಟ್ ಇದಕ್ಕಿಂತ ಕಡಿಮೆ ಹೋಗಲ್ಲ ಅಂದ್ಕೊಳ್ತೀನಿ, ಬಟ್ ಹೇಳೋಕ್ಕಾಗಲ್ಲ, ಕಡಿಮೆ ಹೋಗ್ಬೋದು. ಬಟ್ ಎಕ್ಸ್ಪೆಕ್ಟೆಡಾಗಿ 50 to 60 ಈ ಒಂದು ರೇಂಜಲ್ಲಿ ಏನು GM ಕಟ್ ಆಫ್ ಹೇಳ್ತಾ ಇದ್ದೀನಿ. ಮತ್ತು ನಾವು ಎಲ್ಲ ಕೆಟಗರಿದಲ್ಲ, GM ಕಟ್ ಆಫ್ 50 to 60 ಮೇಲು ಮತ್ತು ಫೀಮೇಲು GM ಕಟ್ ಆಫ್ 50 to 60 ಇತ್ತು ಅಂತಂದರೆ ನೀವು ಫಿಸಿಕಲಿಗೆ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಓಕೆ, ಇದಕ್ಕಿಂತ ಕಡಿಮೆ ಬಂದರೂ ಸಹ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ, ಅದು ಹೇಳೋಕ್ಕಾಗಲ್ಲ. ಬಟ್ ಎಕ್ಸ್ಪೆಕ್ಟೆಡಾಗಿ ಮಿನಿಮಮ್ 50 to 60 ಈ ಒಂದು ರೇಂಜಲ್ಲಿದ್ದರು GM ಕಟ್ ಆಫ್ 1:5 GM ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ. ಓಕೆನಾ. ಕೆಲವೊಂದು ಏನಪ್ಪ ಅಂದರೆ ಡಿಸ್ಟಿಕಲ್ಲಿ ಹೇಳೋಕ್ಕಾಗಲ್ಲ, ಪೂರ್ತಿ ಕಡಿಮೆನೂ ನಿಲ್ಬೋದು. ಪೂರ್ತಿ ಕಡಿಮೆ ಅಂದರೆ ಮಿನಿಮಮ್ 30 ಮಾರ್ಕ್ಸ್ ತೊಗೊಳ್ಳೇಬೇಕು. ಅದನ್ನು ನೀವು ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ, ಇದು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ತಗೊಂಡು ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.